ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಆ ದೇವ್ರ ದಯೆ, ನಮ್ಮ ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ನಾನ್ ಚೆನ್ನಾಗಿದ್ದೀನಿ. ಆ ದೇವ್ರು ನಿಜವಾಗ್ಲೂ ಒಳ್ಳೆ ಅನ್ಕಂಡ್ರಿ. ನನಗಂತೂ ದೇವ್ರಂತ ಹಣ್ಣನ್ನು ಕೊಟ್ಟಿದ್ದಾನೆ, ನಿಮ್ಗೂ ಕೂಡ ಚಿನ್ನದಂತ ಹಣ್ಣ, ಮುತ್ತಿನಂತ ಹತ್ಕಿನ್ ಕೊಟ್ಟಿದ್ದಾನೆ ಅಲ್ವಾ? ದೀಪಾ, ನಾವು ಬಡತನದಲ್ಲಿ ಹಣ ಐಶ್ವರ್ಯದಲ್ಲಿ ಬಡತನ ಕಂಡಿರ್ಬೋದು, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ತುಂಬಾ ಶ್ರೀಮಂತಿಕೆ ಪಡೆದಿದ್ದೇವೆ. ತಾಯಿ ಸಮಾನದ ಅತ್ತಿಗೆ, ತಂದೆ ಸಮಾನದ ಅಣ್ಣ ಸಿಕ್ಕಿರುವುದು ನಮ್ಮ ಪೂರ್ವ ಜನ್ಮಕ್ಕೂ ಪುಣ್ಯ. ಸಂತೋಷ ಕಣೋ, ತುಂಬಾ ಸಂತೋಷ. ಅದಕ್ಕೆ ನಿಮ್ಗಳಲ್ಲಿ ನಾನು ಒಬ್ಳಾಗ್ಬೇಕು ಅಂತ ಆಸೆ ಪಡ್ತೀನಿ. ದೀಪಾ, ಏನ್ ಹೇಳ್ತಾ ಇದೀಯ ನೀನು? ನೋಡಿ, ನನಗೆ ಸುದ್ದಿ ಬಳಸಿ ಹಿಂದೆ ಮುಂದೆ ಮಾತಾಡೋದಕ್ಕೆ ಬರಲ್ಲ. ನೇರವಾಗಿ ಹೇಳ್ಬಿಡ್ತೀನಿ, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮ ಹೃದಯದಲ್ಲಿ ನನಗೊಂದು ಪುಟ್ಟ ಸ್ಥಾನ ಕೊಡಿ. ನಿಮ್ಮ ದೇವ ಮಂದಿರದಂಥ ಮನೇಲಿ ನಾನು ಕೂಡ ನಿಮ್ಮವಳಾಗಿ ನಿಮ್ಮ ಕುಟುಂಬ ತುಂಬ ಸಂತೋಷದಲ್ಲಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಏನು ಪ್ರೀತಿನ? ಇದೇನ್ ಮಾತಾಡನ? ಈ ಹುಚ್ಚನ ಮನೆ ಬಿಡು ಅಂತ ಹೇಳ್ತಾ ಇರೋದು. ವಿನಯ್, ಇದು ಉಚಿತನ ಅಲ್ಲ ವಿನಯ್. ನನ್ನ ಹೃದಯ ತುಂಬ ನಿಮ್ಮನ್ನೇ ತುಂಬಿಕೊಂಡು ನೀವೇ ನನ್ನ ಪತಿ ಅಂತ ಆರಾಧಿಸ್ತಾ ಇದ್ದೀನಿ. ನೋಡಿ, ನೀವಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಂದ್ ವೇಳೆ ನೀವೇನಾದ್ರೂ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವ್ ಹೇಳ್ದಾಗೆ ಹುಚ್ಚ. ಏನ್ ಮಾತಾಡ್ತಾ ಇದೀಯಾ? ನಾನು ಯಾವತ್ತೂ ನಿನ್ನ ಪಡೆಯಬೇಕೆಂದು ಆಸೆ ಪಡಲಿಲ್ಲ. ನಮ್ಮ ಅಣ್ಣ ಅದಕ್ಕೆ ಆಶೀರ್ವಾದದಿಂದ ಬಹಳ ಕಷ್ಟಪಟ್ಟು ಓದಿಸಿ ವಿದ್ಯಾವಂತರ ಮಾಡಿ ಈ ಸಮಾಜದಲ್ಲಿ ಉತ್ತಮ ಗೌರವ ಸಿಗೋ ಮಾಡಿದ್ದಾರೆ ಅಂತ ಮಾವನ ಬಾರಿಗೆ ನಾವು ಮೋಸ ಮಾಡಿದೆ. ಅದು ಸಾಧ್ಯವಿಲ್ಲದ ಮಾತು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ನಿಮ್ಮ ಅಣ್ಣ ಅಕ್ಕಿಗೆ ಮೋಸ ಮಾಡಿ ಅಂತ ಹೇಳ್ತಿಲ್ಲ. ನಮ್ಮಿಬ್ರು ಪ್ರೀತಿ ವಿಚಾರನ ಅವ್ರಿಗೆ ನಿಧಾನಕ್ಕೆ ತಿಳಿಸಿ ಅವ್ರುಗಳು ಒಪ್ಪಿಗೆ ಪಡ್ಕೊಳ್ಳೋಣ. ನೋಡಿ, ಆದ್ರೆ ಅಲ್ಲಿ ತನಕ ನೀವು ಮಾತ್ರ ನನ್ನ ಪ್ರೀತಿಗೆ ಸ್ವಲ್ಪ ದೀಪಾ, ನಾವು ಬಡತನದಲ್ಲಿ ಕೆಳಮಟ್ಟದಲ್ಲಿ ಬಾಳ್ಮೆ ನಡೆಸುತ್ತಿರುವರು, ನೀವು ಶ್ರೀಮಂತದ ಮೇಲ್ಮಟ್ಟದಲ್ಲಿ ಬಾಳ್ಮೆ ನಡೆಸುತ್ತಿರುವರು. ನಿಮ್ಮ ಸಂಬಂಧ ಬಹಳ ಅಜಗಜಾಂತರ. ಆಕಾಶದಲ್ಲಿರುವ ಚಂದ್ರನ ನೋಡಿ ಸಂತೋಷ ಪಡಕ್ಕೆ, ಆ ಬೆಳದಿಂಗನ ಚಂದ್ರನ ಪಡೆಯೋದಕ್ಕಾಗುತ್ತಾ? ಹೌದು. ಯಾಕೆ ಅಂದ್ರೆ ಆ ಚಂದ್ರ ಆಕಾಶದಲ್ಲಿರೋ ದೊಡ್ಡ ನಕ್ಷತ್ರ. ನಾವು ಈ ಭೂಮಿ ತಾಯಿ ಮಡ್ಲಲ್ಲಿರೋಂಥವ್ರು. ನಾವಿಲ್ಲಿಂದ ನೋಡಿ ಸಂತೋಷ ಪಡ್ಬೇಕು ಹೊರತು ಅದನ್ನ ಪಡೆಯೋದಕ್ಕೆ ಆಸೆ ಪಡಬಾರ್ದು. ನೀವು ಹೇಳ್ದಾಗೆ ನಾವು ಶ್ರೀಮಂತರು, ಹಾಗಂತ ಹೊಟ್ಟೆಗೆ ಚಿನ್ನ ತಿಂತೀವ? ಅನ್ನ ತಾನೇ ತಿಂತೀವಿ. ಈ ಪ್ರೀತಿ ಮಾಡೋದಕ್ಕೆ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಯಾಕೆ? ದೀಪಾ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ ಮಾತು ಕಳ್ಸಿದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಬಿಡು. ಆ ಗಗನಲ್ಲಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳು ನೋಡು, ಹೇಗೆ ಸಂತೋಷದಿಂದ ಗುಯ್ಗುಟ್ಟುತ್ತಾ ಹಾರವನ್ನು ಹುಡುಕಿ ಸಿಕ್ಕಿದ್ದನ್ನು ತಿಂದು ಹೇಗೆ ಸಂತೋಷದಿಂದ ಗುಯ್ಗುಡುತ್ತಿ. ಈ ಮರಗಿಡಗಳು ನೋಡು, ಹೇಗೆ ಸ್ವಚ್ಛ ಹಸಿರಿಂದ ಕಂಗೊಳಿಸುತ್ತಾ ಮನ ಮೈ ಮೀರಿಸುವಂತಿದೆ. ಆದರೆ ಮನುಷ್ಯ ಯಾಕೆ ಅದ್ನಂದು ಇದ್ನಿಂದು ಎಲ್ಲವೂ ನನ್ನಿಂದಲೇ, ನಾನೇ ಹೆಚ್ಚು ಎಂದು ಮೆರೀತಾನೆ ಏಕೆ? ಗ್ರೇಟ್ ಕ್ವಶನ್ ವಿನಯ್. ಯಾಕೆ ಅಂದ್ರೆ ಮನುಷ್ಯ ಒಬ್ಬ ಸ್ವಾರ್ಥಿ. ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಯಾಂತ್ರಿಕ ಬದುಕನ್ನು ನಡೆಸ್ತಿದ್ದಾನೆ. ನೋಡಿ, ನೀವು ಹೇಳ್ದಾಗೆ ಈ ಸ್ವಾರ್ಥ ಜೀವಿಗಳ ಬಗ್ಗೆ ಯೋಚನೆ ಮಾಡಿ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ನಾವು ಕೂಡ ಆ ಹಕ್ಕಿ ಪಕ್ಷಿಗಳ ತರ ಸ್ವಚ್ಛಂದವಾಗಿ ಪ್ರೀತಿ ಮಾಡ್ತಾ ಹಾರಾಡ್ಕೊಂಡಿರೋಣ. ಏನಂತೀರಾ? ಎಂತ ಸಂದರ್ಭ ಬಂದ್ರು ಈ ಬಡಪಾಯಿ ಪ್ರೇಮಿಯನ್ನು ಕೈ ಬಿಡಲ್ಲ ತಾನೆ? ಪ್ರೀತಿ ನಂಬ್ಕೊಂಡ್ರಲ್ಲ, ಅಷ್ಟೇ ಸಾಕು. ನೋಡಿ, ಈ ಭೂಮಿ ಬಾಯ್ ಬಿಟ್ರು, ಆಕಾಶ ಬಿರ್ದೋದ್ರೂ, ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು ಅಲ್ಲೋಲ ಕಲ್ಲಲ್ಲಾದ್ರೂ ಸರಿ. ದೇವರ ಗುಡಿಯಂತೆ ವೇದರ ನುಡಿಯಂತೆ ನಾದದ ಅಲೆಯಂತೆ ಪ್ರೇಮ ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ
ಪ್ರೇಮವು ಈ ಪ್ರೇಮವು. ದೀಪ, ಹೆಣ್ಣಾದ ನೀನೇ ಇಷ್ಟೊಂದು ಧೈರ್ಯದಿಂದಿರ್ಬೇಕಾದ್ರೆ ಇನ್ನು ನಾನ್ ಸೋಲೋದಿಕ್ಕೆ ಅರ್ಥ ಇಲ್ಲ. ನಿನ್ನಂತ ಗುಣಿವಂತೆ ನನ್ನಂತ ಬಡಪಾಯಿನ ಪ್ರೀತಿ ಮಾಡ್ತಿರೋದೇ ಪುಣ್ಯ. ಐ ಲವ್ ಯು ದೀಪ, ಐ ಲವ್ ಯು.